ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮಧ್ಯಪ್ರಾಚ್ಯ ಭಾಗದ ಯುದ್ಧವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ಅದು ಸಂಪೂರ್ಣವಾಗಿ ಆ ಮಧ್ಯಪ್ರಾಚ್ಯ ಭಾಗವನ್ನ ಗಲ್ಫ್ ರಾಷ್ಟ್ರಗಳು ಒಳಗೊಂಡಂತೆ ಎಲ್ಲ ಕಡೆಗಳಲ್ಲೂ ಕೂಡ ಆವರಿಸಿಕೊಂಡು ಬಿಟ್ಟಿದೆ. ಸದ್ಯಕ್ಕಂತೂ ಕಂಪ್ಲೀಟ್ ಆಗಿ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ದಾಳಿ ಪ್ರತಿದಾಳಿ ಅಂತದೇನು ಕೂಡ ನಡೀತಾ ಇಲ್ಲ. ಆದ್ರೆ ಕಂಪ್ಲೀಟ್ ಫುಲ್ ಸ್ಟಾಪ್ ಬೀಳುತ್ತೆ ಎನ್ನುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆ ಇಡೀ ಜಗತ್ತು ಫುಲ್ ಸ್ಟಾಪ್ ಬೀಳಬೇಕು ಅಂತ ಬಯಸುತ್ತೆ ಅಂದ್ರೆ, ಇವತ್ತು ಇಡೀ ಜಗತ್ತಿನಲ್ಲಿ ತೈಲ ತಲ್ಲಣ ಸೃಷ್ಟಿಯಾಗಿದೆ. ಆ ಸಮಸ್ಯೆ ಇನ್ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಒಂದು ಕಡೆಯಿಂದ ಅಮೆರಿಕದ ಮುಂಡಾಟ, ಮತ್ತೊಂದು ಕಡೆಯಿಂದ ಇರಾನ್ ಕೂಡ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹಠ ಹಿಡಿದು ಕುಳಿತುಕೊಂಡು ಬಿಟ್ಟಿದೆ. ಹೀಗಾಗಿ ಸಂಧಾನ ಸಭೆ ನಡೀತಾ ಇಲ್ಲ, ಅಂತಿಮವಾಗಿ ಅವರೊಂದು ಒಪ್ಪಂದಕ್ಕೆ ಬರ್ತಾ ಇಲ್ಲ, ಹರ್ಮುಜ್ ಜಲಸಂಧಿ ಕ್ಲಿಯರ್ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಇಡೀ ಜಗತ್ತು ನಲುಗಿ ಹೋಗ್ತಾ ಇದೆ. ಯಾಕೆ ಈ ಪೀಠಿಕೆಯನ್ನ ಹಾಕದೆ ಅಂದ್ರೆ, ಹಿಂದೆ ಭಾರತದ ಮೇಲೆ ಆದಂತ ಪರಿಣಾಮವನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಒಂದು, ಈ ಗ್ಯಾಸ್ ಸಿಗ್ತಾ ಇರಲಿಲ್ಲ, ವಾಣಿಜ್ಯ ಬಳಕೆ ಅಥವಾ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ಹೀಗಾಗಿ ಸಾಕಷ್ಟು ಹೋಟೆಲ್ಗಳನ್ನ ಬಂದ್ ಮಾಡುವಂತ ಪರಿಸ್ಥಿತಿ ಎದುರಾಯಿತು. ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗುವಂತಾಯ್ತು. ಒಂದಷ್ಟು ಮಂದಿ ಸೌದೆ ಮೇಲೆ ಡಿಪೆಂಡ್ ಆದ್ರು. ಹೇಗೆ ಒಂದಷ್ಟು ರೀತಿಯಲ್ಲಿ ಒದ್ದಾಟ ಅಂತದೆಲ್ಲವೂ ಕೂಡ ಇತ್ತು. ಇನ್ನೊಂದು ಕಡೆಯಿಂದ ಆಟೋ LPG ಗ್ಯಾಸ್ ಅವರ ಸಮಸ್ಯೆಯನ್ನ ನಾವೆಲ್ಲರೂ ಕೂಡ ನೋಡ್ತಾನೆ ಇದ್ವಿ. ಎಲ್ಲರೂ ಕೂಡ ಸಾಲ್ ನಿಲ್ತಾ ಇದ್ರು. ಅದರಲ್ಲೂ ಕೂಡ ಸಾಕಷ್ಟು ಮಂದಿ ಆಟೋ ಓಡಿಸುವುದನ್ನೇ ಬಿಡುವಂತ ಪರಿಸ್ಥಿತಿ ಅವರಿಗೂ ಕೂಡ ಎದುರಾಗಿತ್ತು. ದೊಡ್ಡ ಮಟ್ಟಿಗೆ ಪರಿಣಾಮ ಬೀರಿದಂತ ವಿಚಾರ. ಇನ್ನು ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಆಗ್ತಿತ್ತು, ರೈಸ್ ಆಗಬಹುದು ಎನ್ನುವ ರೀತಿಯಲ್ಲಿ. ಆದ್ರೆ ಆ ವಿಚಾರದಲ್ಲಿ ಯಾವುದೇ ಬೆಳವಣಿಗೆ ಅಂತದ್ದೇನು ಕೂಡ ಆಗಿಲ್ಲ. ಈಗ ಭಾರತದ ಮೇಲೆ ಒಂದು ದೊಡ್ಡ ಮಟ್ಟಿಗಿನ ಪರಿಣಾಮವೇ ಬೀರಿದೆ. ಭಾರತದಲ್ಲಿ ಇದೀಗ ವಾಣಿಜ್ಯ ಬಳಕೆಯ ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ 19 kg ಸಿಲಿಂಡರ್ ಬೆಲೆ ಇದೀಗ ಬರೋಬ್ಬರಿ 993 ರೂಪಾಯಿ ಏರಿಕೆಯನ್ನ ಮಾಡಲಾಗಿದೆ ಒಂದೇ ಸರ್ತಿ. ಇದನ್ನ ಐತಿಹಾಸಿಕ ಬೆಲೆ ಏರಿಕೆ ಎನ್ನುವ ರೀತಿಯಲ್ಲಿ ಕರೆಯಲಾಗ್ತಾ ಇದೆ. 2021 ಸಂದರ್ಭದಲ್ಲಿ ದಿಢೀರಂತೇಳಿ 225, 226 ಒಂದೇ ಸರ್ತಿಗೆ ಏರಿಕೆಯನ್ನ ಮಾಡಿಬಿಟ್ಟಿದ್ರು. 2022 ಸಂದರ್ಭದಲ್ಲಿ ಉಕ್ರೇನ್ ರಷ್ಯಾ ನಡುವಿನ ಯುದ್ಧ ಅಥವಾ ಅಂತ ಒಂದಷ್ಟು ಕಾರಣಗಳಿಗಾಗಿ 105 ರೂಪಾಯಿ ಆ ರೀತಿಯಾಗಿ ಹೆಚ್ಚಳವನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅದೇ ಅತಿ ದೊಡ್ಡ ಮಟ್ಟಿಗಿನ ಏರಿಕೆ ಎನ್ನುವ ರೀತಿಯಲ್ಲಿ ನಾವು ಕರಿತಿದ್ವಿ. ಆದ್ರೆ ಇದೀಗ ಒಂದೇ ಬಾರಿ ಯೋಚನೆ ಮಾಡಿ, ಒಂದೇ ಸರ್ತಿ ದಿಢೀರ್ ಅಂತೇಳಿ 993 ರೂಪಾಯಿ ಏರಿಕೆಯನ್ನ ಮಾಡಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಅದರ ಪರಿಣಾಮ ಏನ್ ತಟ್ಟಿದೆ ಅಂತ ನಾವು ಗಮನಿಸೋದಾದ್ರೆ, ದೆಹಲಿ, ಮುಂಬೈ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಂತ ಬೆಲೆ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ 3152ಕ್ಕೆ ಬಂದು ತಲುಪಿದೆ. ಯುದ್ಧ ಆರಂಭ ಆಗೋಕ್ಕೂ ಮುನ್ನ 2000 ಆಸುಪಾಸಿನಲ್ಲಿ ಇತ್ತು. ಯುದ್ಧ ಆರಂಭ ಆದ ಬಳಿಕ ಮಾರ್ಚ್ 1ರಂದು 114 ರೂಪಾಯಿ ಏರಿಕೆಯನ್ನು ಮಾಡಲಾಗಿತ್ತು. ಏಪ್ರಿಲ್ 1ರಂದು 195 ರೂಪಾಯಿ ಏರಿಕೆಯನ್ನು ಮಾಡಲಾಗಿತ್ತು. ಈಗ ಒಂದೇ ಸರ್ತಿ 999. ಹೀಗಾಗಿ ಬೆಂಗಳೂರಿನಲ್ಲಿ 3152ಕ್ಕೆ ಬಂದು ತಲುಪಿದೆ. ಇದು ಯಾರ ಮೇಲೆ ಪರಿಣಾಮ ಬೀರುತ್ತೆ? ಗೃಹ ಬಳಕೆ ಅಂದ್ರೆ ಡೊಮೆಸ್ಟಿಕ್ ಗ್ಯಾಸ್ ಇದೆಯಲ್ಲ, ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಏರಿಕೆ ಆಗಿಲ್ಲ. ಅಂದ್ರೆ ನಾವು ಪ್ರತಿದಿನ ಬಳಸುವಂತ ಗ್ಯಾಸ್, ಅದರಲ್ಲಿ ಏರಿಕೆ ಆಗಿಲ್ಲ. ಆದ್ರೆ ಇದೀಗ ಹೊಡೆತ ಕೊಡೋದಿದು ಹೋಟೆಲ್ ಉದ್ಯಮಕ್ಕೆ, ರೆಸ್ಟೋರೆಂಟ್ಗಳಿಗೆ, ಅಥವಾ ಈ ವಾಣಿಜ್ಯ ಬಳಕೆಯ ಗ್ಯಾಸ್ ಅನ್ನ ಯಾರ್ಯಾರು ಡಿಪೆಂಡ್ ಆಗಿದ್ದಾರೋ, ಬಳಸ್ತಾ ಇದ್ದಾರೋ ಅವರೆಲ್ಲರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಮೊದಲೇ ಹೋಟೆಲ್ ಮಾಲೀಕರು ಸುಸ್ತು ಹೊಡೆದು ಹೋಗಿಬಿಟ್ಟಿದ್ರು. ಹೋಟೆಲ್ ಉದ್ಯಮವೇ ನೆಲಕಚ್ಚುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿತ್ತು. ಗ್ಯಾಸ್ಗಳೇ ಸಿಗ್ತಾ ಇರಲಿಲ್ಲ. ಈಗ ಗ್ಯಾಸ್ ಏನ್ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ಈಗಲೂ ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ. ಅದರ ನಡುವೆ ಇದೀಗ ಗ್ಯಾಸ್ ಬೆಲೆ ಏರಿಕೆ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗೆ ಹೋಗ್ತಾ ಹೋಗ್ತಾ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಈಗ ಬಹಳ ಚರ್ಚೆ ಆಗ್ತಿರೋದ್ರೆ, ಒಂದು, ಇದು ಐತಿಹಾಸಿಕ ಬೆಲೆ ಏರಿಕೆ ಎನ್ನುವ ರೀತಿಯಲ್ಲಿ ಇಷ್ಟರ ಮಟ್ಟಿಗೆ ಯಾವತ್ತೂ ಕೂಡ ಆಗಿರಲಿಲ್ಲ ಎನ್ನುವ ಕಾರಣಕ್ಕಾಗಿ. ಮತ್ತೊಂದು, ಇಷ್ಟು ದಿನಗಳ ಕಾಲ ಪಂಚರಾಜ್ಯ ಚುನಾವಣೆ ಇತ್ತು. ಚುನಾವಣೆ ಸಂದರ್ಭದಲ್ಲಿ ಏರಿಕೆಯನ್ನ ಮಾಡಿರಲಿಲ್ಲ. ಆದರೆ ಚುನಾವಣೆ ಕಳೆದು ಒಂದೇ ದಿನಕ್ಕೆ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಚುನಾವಣೆ ಮುಗಿಯೋದಕ್ಕೆ ವೆಯ್ಟ್ ಮಾಡ್ತಾ ಇತ್ತ ಕೇಂದ್ರ ಸರ್ಕಾರ ಎನ್ನುವಂತ ಒಂದಷ್ಟು ಚರ್ಚೆ, ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾದ್ರೆ ಯಾಕೆ ಬೆಲೆ ಏರಿಕೆ ಆಯಿತು? ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ. ಈ ಗಲ್ಫ್ ರಾಷ್ಟ್ರಗಳು ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳೇನಿದ್ದಾವೆ ಅದರ ಮೇಲೆ ನಾವು ತೈಲಕ್ಕೆ ವಿಪರೀತ ಡಿಪೆಂಡ್ ಆಗಿದ್ದೇವೆ. ಗ್ಯಾಸ್ ಇಂದ ಹಿಡಿದು ಕಚ್ಚಾ ತೈಲದಿಂದ ಹಿಡಿದು ಎಲ್ಲದಕ್ಕೂ ಕೂಡ ಅವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ. ಹರ್ಮುಜ್ ಜಲಸಂಧಿ ಇರಾನ್ ಕಂಪ್ಲೀಟ್ ಆಗಿ ಇದೀಗ ಕಂಟ್ರೋಲ್ ಮಾಡ್ತಾ ಇದೆ. ಒಂದು ಹಡಗು ಬಂದ್ರೆ 10 ಹಡಗು ಬರಲ್ಲ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಒಂದು ಕಡೆಯಿಂದ ಈ ಶಾರ್ಟೇಜ್ ಆಗ್ತಾ ಇದೆ, ಮತ್ತೊಂದು ಕಡೆಯಿಂದ ಬೆಲೆ ಏರಿಕೆಯೂ ಕೂಡ ಸಹಜವಾಗಿ ಏರಿಕೆ ಆಗುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಯಾಕಂದ್ರೆ ಶಾರ್ಟೇಜ್ ಆಗಿರುವಂತಹ ಕಾರಣಕ್ಕಾಗಿ ಇದು ಅಲ್ಲಿ ಹರ್ಮುಜ್ ಜಲಸಂಧಿ ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ, ಈ ಎಲ್ಲ ಕಾರಣಗಳಿಗಾಗಿ ಹೀಗಾಗ್ತಾ ಇದೆ. ಹೀಗೆ ಮುಂದುವರೆತಂದ್ರೆ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಈಗ ನಾವು ಕಚ್ಚಾ ತೈಲ ಬೆಲೆಯನ್ನು ಗಮನಿಸ್ತಾ ಇದ್ವಿ, $125 ಹೋಗಿ ತಲುಪಿಟ್ಟಿದೆ. ಅದಿನ್ ವಿಪರೀತ ಅಂದ್ರೆ ವಿಪರೀತ ಏರಿಕೆ ಆಯ್ತು ಅಂದ್ರೆ ಅನಿವಾರ್ಯವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕೂಡ ಏರಿಕೆ ಮಾಡಲೇಬೇಕಾದಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಇನ್ನೊಂದು ಕಾರಣ ಅಂದ್ರೆ ಒಪೆಕ್ ಅಂತ ಹೇಳಿ ನಾವು ಕರಿತೀವಿ. ಈ UAE ಇದೆಯಲ್ಲ, ಅತಿ ಹೆಚ್ಚು ತೈಲವನ್ನ ಉತ್ಪಾದಿಸುವ ರಾಷ್ಟ್ರಗಳಲ್ಲಿ UAE ಕೂಡ ಒಂದು.
ಅವರೆಲ್ಲರೂ ಕೂಡ ಸೇರಿ ಒಂದು ಒಪೆಕ್ ಅಂತ ಹೇಳಿ ಈ ಸಂಘಟನೆ ರೀತಿಯಲ್ಲಿ ಮಾಡ್ಕೊಂಡಿದ್ರು. ಹೆಚ್ಚು ಕಡಿಮೆ ಒಂದು 13 ರಾಷ್ಟ್ರಗಳಿದ್ವು. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಸುತ್ತಮುತ್ತ ತೈಲವನ್ನು ಉತ್ಪಾದಿಸುವಂತ ರಾಷ್ಟ್ರಗಳೆಲ್ಲವೂ ಕೂಡ ಇದ್ವು. ಯಾಕೆ ಒಪೆಕ್ ಅನ್ನ ಮಾಡ್ಕೊಂಡಿದ್ರು ಅಂತಂದ್ರೆ, ಈ ಬೆಲೆಯನ್ನ ಒಂದು ಇದರಲ್ಲಿ ಇಡಬೇಕು ಎನ್ನುವ ರೀತಿಯಲ್ಲಿ, ದಿಢೀರ್ ಏರಿಕೆ ಆಗೋದಕ್ಕಾಗ್ಲಿ ಅಥವಾ ಕಡಿಮೆ ಆಗೋದಕ್ಕಾಗ್ಲಿ ಅವಕಾಶವನ್ನ ಮಾಡಿಕೊಡಬಾರ್ದು ಎನ್ನುವ ರೀತಿಯಲ್ಲಿ. ಅಂದ್ರೆ ಸಪ್ಲೈ ವಿಪರೀತ ಜಾಸ್ತಿ ಆಯ್ತು ಅಂದಾಗ ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ತೈಲ ಉತ್ಪಾದನೆಯನ್ನ ನಿಯಂತ್ರಣದಲ್ಲಿ ಇಡ್ತಾ ಇದ್ರು ಅಥವಾ ಕಡಿಮೆ ಮಾಡ್ತಾ ಇದ್ರು. ಇನ್ನು ಹೆಚ್ಚು ಬೇಕು ಅಂದಾಗ ತೈಲ ಉತ್ಪಾದನೆ ಜಾಸ್ತಿ ಮಾಡ್ತಾ ಇದ್ರು. ಈ ರೀತಿಯಾಗಿ ಅವರೆಲ್ಲರೂ ಕೂಡ ಸೇರ್ಕೊಂಡು ಒಂದು ಕಂಟ್ರೋಲ್ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹೆಚ್ಚಿನ ಪೂರೈಕೆಯೂ ಕೂಡ ಆಗಬಾರ್ದು ಅಥವಾ ಬೆಲೆ ಏರಿಕೆ ಇಳಿಕೆ ಅದರಲ್ಲಿ ಸಮಸ್ಯೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ. ಆದ್ರೆ UAE ಏನ್ ಮಾಡ್ತು ಅಂದ್ರೆ, ಒಪೆಕ್ ಇಂದ ಇದೀಗ ಹೊರಗಡೆ ಬಂದು ಬಿಟ್ಟಿದೆ. ಯಾಕೆ? ಇವರು ಉತ್ಪಾದನೆಗೆ ಒಂದು ಲಿಮಿಟ್ ಅನ್ನ ಹೇರ್ತಾರೆ ಎನ್ನುವಂತ ಕಾರಣಕ್ಕಾಗಿ. ನಾವು ಬೇಕಾದಷ್ಟು ಉತ್ಪಾದನೆ ಮಾಡಿ ಅದನ್ನು ಮಾರಾಟವನ್ನ ಮಾಡ್ತೀವಿ ಎನ್ನುವಂತ ಮಾತನ್ನ UAE ಹೇಳ್ತಾ ಇದೆ. ಈಗ ಒಪೆಕ್ ನಿಂದ UAE ಹೊರಗಡೆ ಬಂದಿರುವಂತ ಕಾರಣಕ್ಕಾಗಿ ತೈಲ ಮಾರುಕಟ್ಟೆಯಲ್ಲೂ ಕೂಡ ಒಂದು ರೀತಿಯಂತ ಅನಿಶ್ಚಿತತೆ ಸೃಷ್ಟಿಯಾಗಬಿಟ್ಟಿದೆ. ಇದು ಕೂಡ ಒಂದು ರೀತಿಯಲ್ಲಿ ಗ್ಯಾಸ್ ಬೆಲೆ ಏರಿಕೆಗೆ ಪರೋಕ್ಷವಾದಂತ ಕಾರಣ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ಗ್ಯಾಸ್ಗೆ ಸಂಬಂಧಪಟ್ಟಂತ ವಿಚಾರ. ಸಹಜವಾಗಿ ಹೋಟೆಲ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆ ಆಗುವವರೆಗೂ ಕೂಡ ಸುಮ್ಮನೆ ಇದ್ರೆ ಈಗ ಯಾಕೆ ಹೀಗೆ ಮಾಡಿದ್ರಿ ಎನ್ನುವ ರೀತಿಯಲ್ಲಿ ಅವರ ಪ್ರಶ್ನೆಯಲ್ಲೂ ಒಂದಷ್ಟು ಅರ್ಥ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ಕಡೆಯಿಂದ ಜಾಗತಿಕವಾಗಿ ಒಂದಷ್ಟು ತೈಲ ತಲ್ಲಣ ಸೃಷ್ಟಿ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈಗ ಬೆಲೆ ಏರಿಕೆ ಆಗಿದೆ. ಅದು ಕೂಡ ದಿಢೀರ್ 993 ಅಂದ್ರೆ ಅದು ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಸಹಜವಾಗಿ ಅವರಿಗೆ ಶಾಕ್ ಆಗುತ್ತೆ. ಇನ್ನೊಂದು ಕಡೆಯಿಂದ ನಮಗೆ ಬಿದ್ದಿರುವಂತಹ ಹೊಡೆತ ಅಂದ್ರೆ ಅದು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ. ಡಾಲರ್ ಎದುರು ನಿನ್ನೆ 95ರ ಆಸುಪಾಸಿಗೆ ಹೋಗಿ ತಲುಪಿತ್ತು. 95ರ ಆಸುಪಾಸು. ಅದಾದ ಬಳಿಕ RBI ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಡಾಲರ್ ಮಾರಾಟ ಅಂತದೆಲ್ಲವನ್ನು ಕೂಡ ಮಾಡುತ್ತೆ RBI. ಅದಾದ ಬಳಿಕ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಂಡಿತ್ತು. ಇವತ್ತು ಕೂಡ ಮತ್ತೊಮ್ಮೆ 95ಕ್ಕೆ ಹೋಗಿ 94.87ರ ಆಸುಪಾಸಿಗೆ ಬಂದು ತಲುಪಿ ಬಿಟ್ಟಿದೆ. ಇದು ಸಹಜವಾಗಿ ಎಲ್ಲದರ ಮೇಲೂ ಕೂಡ ಪರಿಣಾಮವನ್ನು ಬೀಳುತ್ತೆ. ನಾವು ಆಮದು ಮಾಡಿಕೊಳ್ಳುವಂಥ ವಸ್ತುಗಳ ಬೆಲೆ ಸಹಜವಾಗಿ ಏರಿಕೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಮೇಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಹೀಗೆ ರೂಪಾಯಿ ಮೌಲ್ಯ ಕುಸಿತ ಹೋಗ್ತಾನೆ ಇತ್ತು ಅಂತ ಆದ್ರೆ ಬಹಳ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಒಟ್ಟಾರೆಯಾಗಿ ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಳಾಗಿದೆ. ಮತ್ತೊಂದು ಕಡೆಯಿಂದ ರೂಪಾಯಿ ಮೌಲ್ಯದ ಮೇಲೂ ಕೂಡ ಈ ಯುದ್ಧ ಪರಿಣಾಮವನ್ನ ಬೀರ್ತಾ ಇದೆ. ಈಗ ಇಡೀ ಜಗತ್ತಿಗೆ ಇರುವಂತ ಆತಂಕ ಏನಪ್ಪಾ ಅಂದ್ರೆ, ಅಥವಾ ನಮ್ಮನ್ನೂ ಸೇರಿದಂತೆ ಎಲ್ಲರೂ ಕೂಡ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ಯುದ್ಧ ನಿಲ್ಲಲಿ ಅಂತ ಬಯಸ್ತಿದ್ದ ಕಾರಣ ಅದೇ. ಈ ಅಮೆರಿಕ ಹುಚ್ಚಾಟ ಅಥವಾ ಅಮೆರಿಕದ ಮೊಂಡಾಟಗಳಿಗೆ ಯಾಕೆ ಜನ ಚೀತು ಅಂತ ಹೋಗಿತಿದ್ರು ಅಂದ್ರೆ ಇದೇ ಕಾರಣಕ್ಕಾಗಿ. ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಪ್ರತಿಷ್ಠೆಯ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಸಮಸ್ಯೆಯನ್ನ ತಂದುಡ್ಬೇಡಿ ಅಂತ ಹೇಳಿ ಇರಾನ್ ಏನ್ ಮಾಡ್ತು, ತನ್ನನ್ನು ತಾನು ಇದು ಮಾಡ್ಕೊಳ್ಬೇಕು ಎನ್ನುವಂತ ಉದ್ದೇಶದಿಂದ, ಅಮೆರಿಕ ಪಾಠ ಕಲಿಸಬೇಕು ಎನ್ನುವಂತ ಉದ್ದೇಶದಿಂದ ಹರ್ಮುಜ್ ಜಲಸಂಧಿನ ಕಂಟ್ರೋಲ್ ಇಡುವಂತ ಪ್ರಯತ್ನವನ್ನ ಮಾಡ್ತು. ಹರ್ಮುಜ್ ಜಲಸಂಧಿ ಬಂದಾದಂತ ಕಾರಣಕ್ಕಾಗಿ ಸಹಜವಾಗಿ ಇಡೀ ಜಗತ್ತು ಅಮೆರಿಕದ ಮೇಲೆ ಒತ್ತಡವನ್ನ ಹೇರೋದಿಕ್ಕೆ ಶುರು ಮಾಡಿಕೊಂಡ್ವು. ಈಗ ಅದು ಬರ್ತಾ ಬರ್ತಾ ಎಲ್ಲಿಗೆ ಬಂದ್ಬಿಡ್ತು ಅಂದ್ರೆ, ಕಂಪ್ಲೀಟ್ ಹರ್ಮುಜ್ ಜಲಸಂಧಿ ಇರಾನ್ ಕಂಟ್ರೋಲ್ಗೆ ಸಿಕ್ಕಿಬಿಟ್ಟಿದೆ. ಇದು ಮುಂದೊಂದು ದಿನ ತೈಲ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಸಮಸ್ಯೆಯನ್ನು ಸೃಷ್ಟಿ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಬಂಧುಗಳೇ, ಏನಂತೀರಿ? ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.